ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕೋರ್ಟ್ ಆದೇಶ ನೀವು ಫುಟ್ಪಾತ್ ತೆರವು ಕಾರ್ಯಾಚರಣೆ ಅದ್ರ ಬಗ್ಗೆ ಇವ್ರು ಲೋನ್ ಕೊಟ್ಟಿರ್ತಾರೆ ಮೇಡಮ್, ಪ್ರಸ್ತಾಪ ಮಾಡ್ತಾ ಇದ್ದೀರಾ. ಈಗ ಟಾಪಿಕ್ ಇರೋದು ಟಾಪಿಕ್ ಗೊತ್ತಾಯ್ತು. ಯಾಕೆಂದ್ರೆ ಅದು ಕೋರ್ಟ್ ಆದೇಶ, ನಾವು ಅದನ್ನ ಪ್ರಶ್ನೆ ಮಾಡಕ್ಕಾಗಲ್ಲ ಸರ್. ಅದೆಲ್ಲ ಕರೆಕ್ಟ್. ಯಾಕೆಂದ್ರೆ ಆನ್ಲೈನ್ ಪಾದಚಾರಿಗಳಿಗೆ ಮುಕ್ತವಾಗಬೇಕು ಮೇಡಮ್, ಕರೆಕ್ಟ್ ಮೇಡಮ್. ಅಲ್ಲೋ ಏನ್ ಗೊತ್ತಾ, ಒಂದು ಚಾರ್ಜ್ ಬಗ್ಗೆನೇ ಕಂಪ್ಯಾರಿಟಿವ್ ಮಾತಾಡಬಹುದು. ಎಲ್ಲ ನಾನು ಹೇಳೋದೇನಂದ್ರೆ, ನೀವು ಆಗ್ಲೇ ಒಂದ್ ಮಾತು ಹೇಳಿದ್ರಿ, ಅದಕ್ಕೆ ಸತೀಶ್ ಸರ್ ತಗೊಂಡ್ಬಿಡ್ತೀವಿ. ಸತೀಶ್ ಸರ್, ಈಗ ಬಹುತೇಕ ಕಡೆ ಈಗ ಗೂಗಲ್ ಪೇ, ಫೋನ್ ಪೇ ಅಲ್ಲಿ ಇನ್ಸ್ಟಂಟ್ ಲೋನ್ ಗಳಂತ ಸಿಗ್ತಾ ಇದೆ. ಸರ್ ಹೇಳಿದ್ರು, ಈಗ ಇನ್ಸ್ಟಂಟ್ ಲೋನ್ ಅಂತ ಲೋನ್ಗಳನ್ನ ತಗೊಂಡ್ಬಿಟ್ಟಿರ್ತೀವಿ, ಅದನ್ನ ಕೊಟ್ಟು ಏನೋ ಹಗಲು ದರೋಡೆ ಗಿಳಿದು ಬಿಟ್ಟಿದೆ ಅಂತ ಅನ್ಸುತ್ತೆ ಒಂದಷ್ಟು ಅಂತ. ಹಗಲು ದರೋಡೆ ಅಂದ್ರೆ ಹೇಗೆ? ಲೋನ್ ಸಿಗ್ತಿಲ್ಲ ಅಂದಾಗ ಅದ್ರ ಮೇಲೆ ಒಂದು ಕಮೆಂಟ್ ಇತ್ತು, ನಮಗೆ ಲೋನೇ ಸಿಗ್ತಿಲ್ಲ, ನಾವು MSME ಸಿಗ್ತಿದೆ ಅಂತ. ಲೋನ್ ಸಿಗ್ತಿದೆ, ಗೌರ್ಮೆಂಟ್ ಇಂದಾನೆ ಸಾಕಷ್ಟು ಸ್ಕೀಮ್ಸ್ ಇದೆ. MSME ಶಿಶುಗೆ ಇದು ಮುದ್ರಾ ಲೋನ್ಸ್ ಇದೆ, ಎಲ್ಲಾ ಲೋನ್ಸ್ ಗಳು ಕೊಡ್ತಾ ಇದ್ದಾಗ ಸಪೋರ್ಟ್ ಮಾಡ್ತಾ ಇದೆ. ಸಪೋರ್ಟ್ ಮಾಡಿದಾಗ ಇದರಲ್ಲಿ ಹಗಲು ದರೋಡೆ ಅಂತ ನನಗೇನು ಕಾಣಿಸ್ತಾ ಇಲ್ಲ. ಹೀಗಾಗಿದ್ರೆ ನಾನು ನಿಮಗೆ ಸ್ಟಾಟಿಸ್ಟಿಕ್ಸ್ ಹೇಳ್ತಾ ಇದ್ದೀನಿ, GST 15% ಇದೆ. ಹಾಗಿದ್ರೆ ಯಾರು GST ಕಟ್ತಾ ಇಲ್ವಾ? ಅಂದ್ರೆ ಅದು ಆತಂಕ ಪಡ್ಬೇಕಾಗಿರುವಂತದ್ದು. ಆಗಿದ್ರೆ ಎಲ್ರು GST ಒಳಗಡೆ ಬರೋದೇ ಬೇಡವಾ? ಆಗಿದ್ರೆ ಕಟ್ತಾ ಇರೋದು ಬೇರೆಯವ್ರಲ್ವಾ? ಮತ್ತೆ ದೇಶ ಎಲ್ಲಾನು ನನಗೆ ಫೆಸಿಲಿಟಿ ಬೇಕು ಅಂದ್ರೆ ಒಂದು ಸಿಸ್ಟಮ್ ಒಳಗಡೆ ಎಲ್ಲರೂ ಬರಬೇಕು. ಆಗಿದ್ರೆ ಟ್ಯಾಕ್ಸ್ ಕಟ್ಟೋರು ಕೇಳ್ತಾರೆ, ನನಗೇನು ಸಿಗ್ತಿದೆ ಟ್ಯಾಕ್ಸ್ ಕಟ್ಟೋದ್ರಿಂದ ಅಂತ ಕೇಳ್ತಾರೆ. ನೋಡಿ, ಇನ್ಕಮ್ ಟ್ಯಾಕ್ಸ್ 21% ಹೋಗ್ತಾ ಇದೆ ಇದರಿಂದ. ಹಾಗಿದ್ರೆ ಇನ್ಕಮ್ ಟ್ಯಾಕ್ಸ್ ಎಷ್ಟೋ ಜನ ಕಟ್ಟೋದೇ ಇಲ್ಲ. ಅವ್ರನ್ನ ಟ್ರ್ಯಾಕ್ ಮಾಡ್ಬೇಕಂದ್ರೆ ಹೇಗೆ ಮಾಡಬೇಕು? ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಇಂದಾನೆ ಮಾಡಬೇಕು. ಅದಕ್ಕೊಂದು ಡಿಜಿಟಲ್ ಮೋಡಲ್ ತರಲೇಬೇಕಾದಂಥ ಅವಶ್ಯಕತೆ ಇದೆ. ಸೊ ಪ್ರಶ್ನೆ ಇರೋದು, ಈಗ ಜನಸಾಮಾನ್ಯರು ಕೊಡ್ತಾ ಬೀಳುತ್ತಾ ಇಲ್ವಾ ಅನ್ನೋದೇ ಹೊರತು ಅದರಿಂದ ವ್ಯತಿರಿಕ್ತ ಪರಿಣಾಮ ಖಂಡಿತ ಆಗ್ತಾ ಇಲ್ಲ. ಈಗಿದು ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ಆಗೋದು ಮತ್ತು ಪರಿಣಾಮ ಬೀರೋದು ಬಡ ಮತ್ತು ಮಧ್ಯಮ ವರ್ಗದವರಿಗೆ ಮಾತ್ರ ಅಂತ ಅನ್ಸುತ್ತೆ ಸರ್. ಈಗ ಬಹುತೇಕರು ನಿಮಗೆ ಈ ಬ್ಲ್ಯಾಕ್ ಮನಿ, ವೈಟ್ ಮನಿ ಅಂತೆಲ್ಲ ಮಾತಾಡ್ತೀವಲ್ಲ, ಅವರು ಎಲ್ಲ ವ್ಯವಹಾರಗಳು ಇಷ್ಟೊಂದೆಲ್ಲ ಟ್ರಾನ್ಸಾಕ್ಷನ್ಗಳು ಮಾಡೋಕ್ಕಾಗಲ್ಲ. ಅವರು ಆರಾಮಾಗಿ ಕ್ಯಾಶಲ್ಲೇ ವ್ಯವಹಾರಗಳನ್ನ ಮಾಡ್ಬಿಡ್ತಾರೆ, ಅವ್ರಿಗೇನು ಪ್ರಾಬ್ಲಮ್ ಆಗಲ್ಲ. ಬಟ್ ಇಲ್ಲಿ ಎಫೆಕ್ಟ್ ಆಗೋದು ಅತಿ ಹೆಚ್ಚಿನ ಡಿಪೆಂಡ್ ಆಗಿರೋ ಜನ ಅಂದ್ರೆ ಮಧ್ಯಮ ಮತ್ತು ಬಡವರ್ಗದವರು. ಸೊ ಅವರಿಗೆ ನೇರ ಪ್ರಭಾವ ಬೀರುತ್ತೆ, ಪರಿಣಾಮ ಆಗುತ್ತೆ ಅಂತ ಅನ್ಸಲ್ವಾ ಸತಿ ಸರ್? ಇದು ಖಂಡಿತ 2000 ಲಿಮಿಟ್ ಏನಿದೆ ಅದ್ರ ಬಗ್ಗೆ ನಾವೇನು ಮಾತಾಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಅವರು ಚಾರ್ಜಸ್ ರಿಮೂವ್ ಮಾಡಿದ್ದಾರೆ. ಚಾರ್ಜಸ್ ಏನು ಲಿವಿ ಮಾಡ್ತಾರೆ ಮತ್ತು ಯಾವುದಕ್ಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ. 2000 ಲಿಮಿಟನ್ನು 1 ಲಕ್ಷ ಅಥವಾ 50,000 ಆ ಲಿಮಿಟಿಗೆ ಏರಿಸಿದಾಗ ಅದ್ರ ಪ್ರಕಾರ ಏನು ನಡೆಯುತ್ತೆ. ಇವಾಗ ಟ್ರಾನ್ಸಾಕ್ಷನ್ಸ್ ಮುಂಚೆನೂ ನಡೀತಾ ಇತ್ತು. ಸೊ ಅಷ್ಟು ಚಾರ್ಜಸ್ ಲಿವಿ ಮಾಡೋದು ಈಗ ಒಂದು ರೀತಿ ನಾವು ಒಂದು ಆ್ಯಂಗಲಲ್ಲಿ ನೋಡ್ತಾ ಇದ್ದೀವಿ. ಇನ್ನೊಂದು ದೃಷ್ಟಿಕೋನದಿಂದ ನಾವು ನೋಡೋಕೆ ಹೋದಾಗ ಬ್ಯಾಂಕಿಂಗಲ್ಲಿ ಇವಾಗ ನಿಮಗೆ ಸೈಬರ್ ಕ್ರೈಮ್ ಆಗುತ್ತೆ, ಅವ್ರಿಗೂ ಚಾರ್ಜಸ್ ಲಿವಿ ಆಗುತ್ತೆ. ಈ ಚಾರ್ಜಸ್ ಎಲ್ಲ ಯಾರು ಲಿವಿ ಮಾಡ್ತಿದ್ದಾರೆ? ಇಂಡಿಯಾ ಒಂದೇ ರಾಷ್ಟ್ರ UPI 100% ಇವಾಗ ನಡೀತಾ ಇರೋವಂಥದ್ದು. ಬೇರೆಯವರೆಲ್ಲ ಜೋಕ್ ಅಂತ ಹೇಳಿದಾಗಲೂ ಕೂಡ UPI ಟ್ರಾನ್ಸಾಕ್ಷನ್ ಬ್ಯಾಂಕಿಂಗ್ ಮಾಡಲ್ ನಾವು ಈಗ ಎಲ್ಲ ಕಡೆ ಬಂದಿದ್ದೀವಿ ಈಗ, ಹೌದಲ್ವಾ? ಸೊ ಎಲ್ಲರೂ ಜೋಕ್ ಅಂದ್ಕೊಂಡಾಗ ನಾವು ಬ್ಯಾಂಕಿಂಗ್ ಇದರಲ್ಲಿದೆ. ಸೊ ನೆಕ್ಸ್ಟ್ ಹೋಗ್ತಾ ನಮಗೆ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ತಂದು ಇದೆಲ್ಲ ರಿಮೂವ್ ಮಾಡಿದ್ರು ಓಕೆ. ಯಾಕಂದ್ರೆ ಎಲ್ಲನೂ ಟ್ರ್ಯಾಕ್ ಆಗೋದ್ರಿಂದ ಯಾವ ಇನ್ಕಮ್ ಟ್ಯಾಕ್ಸು ಬೇಡ, GSTನೂ ಬೇಡ. ಒಂದು ಟ್ರಾನ್ಸಾಕ್ಷನ್ಸ್ ಮೇಲೆ ಟ್ಯಾಕ್ಸ್ ಆಯಿತು ಅಂದರೆ ಮುಗೀತಲ್ಲಿಗೆ, ಎಲ್ಲರದೂ ಕ್ಲಾರಿಟಿ ಇರುತ್ತೆ. ಅದು ಇಂಪ್ಲಿಮೆಂಟ್ ಆಗೋದಕ್ಕೆ ಸಾಕಷ್ಟು ಸಮಯ ಬೇಕು, ಅಷ್ಟು ನಾಲೆಜ್ ಬೇಕು, ಟೈಮ್ ತೊಗೊಳತ್ತೆ, ಎಲ್ಲನೂ ಡೈಜೆಷನ್ ಆಗೋದಿಲ್ಲ, ಎಲ್ಲ ಇರುತ್ತೆ. ಸೊ ಈಗ ನನ್ನ ಪ್ರಶ್ನೆ ನನಗೇನಿದೆ ಅಂತ ಹೇಳಿದ್ರೆ, ಖಂಡಿತ ಅವ್ರು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನಲ್ಲಿ ಬಂದರೆ ಕೂಡ ಮಾತ್ರನೇ ಟ್ರೇಸ್ ಆಗುತ್ತೆ. ಯಾವ ಎಕಾನಮಿ ಇದೆಯಲ್ಲ, ಈ ಒಂದು 2 ಎಕಾನಮಿ ನೀವು ಹೇಳಿದ್ರಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಇದೆಯಲ್ಲ, ಈ ಅನ್ಆರ್ಗನೈಸ್ಡ್ ಸೆಕ್ಟರು ಬ್ಯಾಂಕಿಂಗ್ ಚಾನೆಲ್ಸಲ್ಲಿ ಬಂದೇ ಇಲ್ಲ ಇದುವರೆಗೂ. ನಮ್ಮ GDP ಏನು ಗ್ರೋತ್ ತೋರಿಸ್ತಾ ಇದ್ದೀವಿ ಅದು ನಿಜವಾದ GDP ಅಲ್ಲ ನನ್ನ ಪ್ರಕಾರ, ಅದಕ್ಕಿಂತ ಹೆಚ್ಚಾಗಿರುತ್ತೆ. ಯಾಕಂದ್ರೆ ನಾವು ಅನ್ಆರ್ಗನೈಸ್ ಸ್ಟ್ರಕ್ಚರ್ನ ಒಳಗಡೆ ತರ್ತಾನೆ ಇಲ್ಲ. ಅನ್ಆರ್ಗನೈಸ್ ಸ್ಟ್ರಕ್ಚರ್ ನೋಡಿ, ಅವ್ರನ್ನ ತರದೇ ಇರೋದು ಒಂದಾದ್ರೂ ಕೂಡ ಅವ್ರನ್ನ ಟ್ಯಾಕ್ಸ್ ಲಿವಿ ಮಾಡೋ ದೃಷ್ಟಿಗೆ ತರಬೇಕು ಅಂತಲ್ಲ ಹೇಳ್ತಾ ಇರೋದು, ಒಂದು ಭಾಗ ಅದು. ಯಾಕಂದ್ರೆ ಎಲ್ಲರೂ ಟ್ಯಾಕ್ಸ್ ಕಟ್ಟಲೇಬೇಕು. ಅವ್ರು 30% ಕಟ್ತಾರೆ. ಅವ್ರು ಹೇಳ್ತಾರೆ 30 ಲಕ್ಷ ನಾನು ಕಟ್ತಾ ಇದ್ದೀನಿ, ನಾನು ಯಾಕೆ ಕಟ್ಟಬೇಕು ನಿಮಗೆ ಅಂತ ಕೇಳ್ತಾರೆ. 30 ಲಕ್ಷ ನನಗೆ ಕಟ್ಟಿದ್ರೆ ನನಗೇನು ಸಿಗುತ್ತೆ ಅಂತ ಕೇಳ್ತಾರೆ, ಹೌದಲ್ಲ? ಸೊ ಹಾಗಾಗಿ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಪಾಯಿಂಟ್ ಇರೋದೇ ಅವ್ರನ್ನ ಟ್ರಾನ್ಸಾಕ್ಷನ್ ಒಳಗಡೆ ತರಬೇಕಾಗಿರುವಂಥದ್ದು. ತರಲಿಲ್ಲ ಅಂದರೆ ನಮಗೇನು ಗೊತ್ತಾಗೋದೇ ಇಲ್ಲ. ಇನ್ನೊಂದು ಅವರಿಗೆ ಫೆಸಿಲಿಟೀಸ್ ಕೊಡಬೇಕಂದ್ರೂ ಕೂಡ ಒಂದು ಟ್ರಾನ್ಸಾಕ್ಷನ್ ಒಳಗಡೆ ಬರಬೇಕು ಅವರು. ಈಗ ಲೋನ್ ಯಾವ ಬೇಸಿಸ್ ಮೇಲೆ ಲೋನ್ ಕೊಡ್ತಾರೆ? ನೀವು ಯಾವುದೇ ಒಂದು ರಿಯಾಲಿಟಿ ಚೆಕ್ ಮಾಡಿ, ಒಂದು ಸಣ್ಣ ವ್ಯಾಪಾರಿ ಎಲ್ಲ ಹೇಳ್ತಾರೆ ಒಂದು 10 ರೂಪಾಯಿಗೆ ದುಡಿತೀವಿ ಅಂತ. ಅವ್ರ ಟ್ರಾನ್ಸಾಕ್ಷನ್ 10 ರೂಪಾಯಿ ದುಡಿಯೋದಾದರೆ ಡಿಸ್ಕ್ಲೋಸ್ ಮಾಡಿ ದುಡಿಲಿ, ಯಾರು ಬೇಡ ಅಂತ ಇದ್ದಾರೆ? 10 ರೂಪಾಯಿ ಇಲ್ಲ, ಗೌರ್ಮೆಂಟ್ 1000 ಕೋಟಿ ದುಡಿದ್ರು ಏನೂ ಕೇಳೋದಿಲ್ಲ, ಡಿಸ್ಕ್ಲೋಷರ್ ಬೇಕು. ಡಿಸ್ಕ್ಲೋಷರ್ ಮಾಡಿದ್ದಕ್ಕೆ ಯಾಕೆ ಅವರು ಸ್ಟ್ರಕ್ಚರ್ ಒಳಗಡೆ ಬರೋದಕ್ಕೆ ಎದುರ್ತಾ ಇದ್ದಾರೆ? ಯಾಕೆ ಬರಬಾರ್ದು ಅಂತ ಪ್ರಶ್ನೆ. ಈಗ GST ಅಪ್ಲೈ ಆಗಲ್ಲ, ಒಂದು ಲೆಟರ್ಗೆ ಒಂದು ರಿಪ್ಲೈ ಮಾಡಿದ್ರೆ ಆಯ್ತಲ್ವಾ? ಈಗ ನೀವು ಕಳಿಸಿದಿರಿ, ಹೌದು ಬರುತ್ತೆ ಅಂತ, ಬರಲ್ಲ ನನಗೆ, ನಾನು ಮಾಡ್ತಿರೋ ತರಕಾರಿ ವ್ಯಾಪಾರ, ಆಯ್ತಲ್ವಾ? ಅಲ್ಲಿಗೆ ಗೌರ್ಮೆಂಟ್ ಹೇಳಿದೆ ನೀವು ಮಾಡಿದ್ರೆ ಅಪ್ಲೈ ಆಗೋದಿಲ್ಲ ಅಂತ, ಅದನ್ನ ಕೊಡೋದ್ರಲ್ಲಿ ಸತೀಶ್ ಸರ್ ಹೇಳಿದ್ರಲ್ಲಿ ಒಂದು ಅರ್ಥ ಇದೆ.
ಒಂದು ಲೆಟರ್ ಬಂದಾಗ ನೀವು ಒಂದು ಕ್ಲಾರಿಟಿ ಕೊಟ್ಬಿಟ್ರೆ ಮುಗ್ದೋಯ್ತು. ಕಟ್ಲೇಬೇಕು ಅಂತ ಒತ್ತಡ ಯಾರು ಹಾಕೇ ಇಲ್ಲ, ಕಟ್ಲೇಬೇಕು ಅನ್ನುವಂತಹ ಕಡ್ಡಾಯ ನಿಯಮನೂ ಇಲ್ಲ. ಒಂದು ಟ್ರಾನ್ಸ್ಪರೆನ್ಸಿ ಬೇಕಲ್ಲ ಸರ್ ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಂತೆ. ಅದು ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಂತೆ ಅವನು ಡಿಕ್ಲರೇಷನ್ ಕೊಡ್ಬೋದು, ನನಗೆ ವ್ಯಾಪಾರ ಆಗ್ತಾ ಇಲ್ಲ, ನಾನು ಅಷ್ಟೇಲಿದ್ದೀನಿ ಅಂತ ಕೊಡ್ಬೋದು, ಅದಕ್ಕೆ ಅಡ್ಡಿ ಇಲ್ಲ. ಆದ್ರೆ ಇಲ್ಲೇನಾಗ್ತಾ ಇದೆ ಅಂತ ಹೇಳಿದ್ರೆ ಇತ್ತೀಚಿನ ದಿನ ಈಗ 2000 ಮೇಲೆ ಈಗ ಅವ್ರು ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಸಣ್ಣ ಪುಟ್ಟ ವ್ಯಾಪಾರ 2000ಕ್ಕೇನೆ ಲಾಭ 30% 60 ರೂಪಾಯಿ ಲಾಭ ಸಿಗುತ್ತೆ ತಿಳ್ಕೊಳ್ಳಿ. 5000 ಮೇಲ್ಪಟ್ಟಾದ್ರೂ ಏನೋ ಒಂದು ಇದ್ರ ಮೇಲೆ UPI ಟ್ರಾನ್ಸಾಕ್ಷನ್ ಮೇಲೆ ತೆರಿಗೆ ಹಾಕಿದ್ರು ಸ್ವಲ್ಪ ಇಲ್ಲ ಹೆಂಗೋ ಪರಲ್ಲ ಒಂದು 150 ರೂಪಾಯಿ ಕೂಲಿ ಸಿಕ್ಕಿದೆ ಅಂತ ಅನ್ಕೊಳ್ಳೋಣ. ಆದ್ರೆ 2000ಕ್ಕೇನೆ UPI ಚಾರ್ಜ್ ಆಗ್ತೀನಿ ಅಂತ ಹೇಳಿದ್ರೆ ಅದು ತುಂಬಾ ಬಡವನಿಗೆ ಹೊರೆ. ಒಂದು ಸಣ್ಣ ಕ್ಲಾರಿಟಿ ಏನಿದೆ ಗೊತ್ತಾ, ನೀವು ಯಾವುದೇ ಬೀದಿ ವ್ಯಾಪಾರಗಳನ್ನ ನೋಡಿ, GST ಇದ್ದು ಕೂಡ ಅದು GST ಹೆಸರಲ್ಲಿ ಇರೋದಿಲ್ಲ, ಬೇರೆ ಯಾರ್ದೋ ಹೆಸರಲ್ಲಿ ಇರುತ್ತೆ. ನೀವು ಸ್ಕ್ಯಾನಿಂಗ್ ಮಾಡಿದಾಗ ನೋಡಿ ಗೊತ್ತಾಗತ್ತೆ. ಅಂದ್ರೆ ಅವಾಗ ಏನಾಯ್ತು, ಅದು ಪರ್ಸನ್ ಟು ಪರ್ಸನ್ ಆಯ್ತು. ಪರ್ಸನ್ ಟು ಪರ್ಸನ್ ಆದಾಗ 2000 ಲಿಮಿಟೇ ಅಪ್ಲೈ ಆಗೋದಿಲ್ಲ, ಚಾರ್ಜಸ್ ಅಪ್ಲೈ ಆಗೋದಿಲ್ಲ. ಬಿಸ್ನೆಸ್ ಇದ್ದಾಗ ನನಗೆ ಚಾರ್ಜಸ್ ಆಗ್ತಿಲ್ಲ, ಅವರಿಗೆ ಚಾರ್ಜಸ್ ಆಗ್ತಿರೋದು. ಓಕೆನಾ? ಈಗ ಪ್ರಶ್ನೆ ಅವರು ನಮಗೆ ಟ್ರಾನ್ಸ್ಫರ್ ಮಾಡ್ತಾರಾ ಅನ್ನೋದು ಪ್ರಶ್ನೆ ಇದೆ. ಆ ಕಾಸ್ಟನ್ನು ಅವ್ರು ಬೇರೆ ಮಾಡ್ತಾರಾ, ನಮಗೆ ಚಾರ್ಜಸ್ ಮಾಡ್ತಾರಾ? ಮತ್ತು ಲಿಮಿಟ್ ಕೂಡ ಇವಾಗ ಕ್ಲಾರಿಟಿ ಇಲ್ಲ. 2000 ಅಂತ ಹೇಳಿದ್ದಾರೆ. ಬಹುಶಃ ಇದನ್ನು ಲಿಮಿಟನ್ನು ಜಾಸ್ತಿ ಮಾಡಿದ್ರೆ ನಮ್ಮ ಪ್ರಕಾರ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಅಂತ. ಈಗ 1 ಲಕ್ಷ ಟ್ರಾನ್ಸಾಕ್ಷನ್ ಮಾಡಿದ್ರೆ ಮುಗೀತು. ನೀವು ಹೇಳ್ತಾ ಇರೋದು ನೋಡಿ, ದೊಡ್ಡ ಬಿಸ್ನೆಸ್ ಹೋಲ್ಸೇಲರ್ ಮೇಡಮ್ ಇವತ್ತು ಫೋನ್ ಪೇ ಗೂಗಲ್ ಪೇ ಹಾಕ್ಸ್ಕೊಳ್ಳೋದಿಲ್ಲ, ಅವರು ಕ್ಯಾಶ್ ಕೊಡಿ ಅಂತಾರೆ. ಕ್ಯಾಶ್ ತಗೊಂಡ್ಬನ್ನಿ ತಗೊಂಡು ಅಂದ್ರೆ ಕಾರಣ ಏನ್ ಹೇಳಿ ನೋಡಿ, ಕಾರಣ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಅವರು ಸಿಸ್ಟಮ್ ಅಲ್ಲಿ ಬರೋದಕ್ಕೆ ಇಷ್ಟ ಇಲ್ಲ, ಆದ್ರೆ ಸಿಸ್ಟಮ್ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ಈಗ ಇನ್ಕಮ್ ಟ್ಯಾಕ್ಸ್ ಉಳಿತಾಯ ನನಗೆ ಇರಬೇಕು, ನಾನೇ ಕಟ್ಟಬೇಕು ಅನ್ನೋ ಮನಸ್ಥಿತಿ. ಹೇಳಿದ್ರು ಸರ್, ಹೇಳಿದ್ರು ಅಸಂಘಟಿತ ಕಾರ್ಮಿಕರಿಗೆ ಹೊರ್ತಾ ಸತ್ಯ ಇದು. ಪಾಪ ಅವತ್ತು ಜೀವನ ಮಾಡೋರಿಗೆ, ಕಟ್ಟಡ ಕಾರ್ಮಿಕರಿಗೆ ಮತ್ತು ಪೇಂಟರ್ಸ್ ಇಂಥವ್ರಿಗೆಲ್ಲ ಹೊಡ್ತಾ ಬರ್ತದೆ. ಅವತ್ತು ಏನೋ 2000 3000 ದುಡಿಯೋಂಥ ಪ್ರತಿನಿಧಿಗಳು ಅವರೆಲ್ಲ ಫೋನ್ ಪೇ ಮಾಡ್ಬಿಡ್ತಾರೆ. ಕೂಲಿ 1,500 ಕೂಲಿ ಅಸಂಘಟಿತ ಕಾರ್ಮಿಕರು ಅವರೆಲ್ಲ ದುಡ್ಡಿಗೆಲ್ಲ ದೊಡ್ಡ ಏನು ಮಾಡ್ತಾರೆ, ಬಿಲ್ಡಿಂಗ್ ಕಟ್ಟೋರು ನಾವು ಕ್ಯಾಶ್ ಇರಲ್ಲ, ಫೋನ್ ಪೇ ಮಾಡ್ತಾನೆ. ಅವನು ಒಂದು 30 ದಿನ ದುಡಿಯೋಕೆ ಹೋಗ್ತಾನೆ, ಅಲ್ಲೇ 30 × 45,000 ರೂಪಾಯಿ ದುಡ್ಡಾಯ್ತು. ಈ ಬ್ಯಾಂಕ್ ಏನಾಗುತ್ತೆ ಅಂದ್ರೆ 2000 ರೂಪಾಯಿ ಏನಾರ ಅದೇನ ಇದು ಮಾಡ್ತು ಅಂದ್ರೆ ಪೆನಿಟಿ ಆಗ್ತು ಅಂದ್ರೆ ಇದು ತುಂಬಾ ಕಷ್ಟ ಮೇಡಮ್. ಇಲ್ಲ ಸರ್, ಅಲ್ಲಲ್ಲ, ಇದು ಯಾಕೆಂದ್ರೆ ಕೇಂದ್ರ ಸರ್ಕಾರ ಇದು ಎಚ್ಚೆತ್ಕೊಂಡು ಈ ಅಸಂಘಟಿತ ಕಾರ್ಮಿಕ ವರ್ಗ ಇದೆಯಲ್ಲ ಆ ವರ್ಗಕ್ಕೆ ಅದ್ರ ಬಗ್ಗೆ ಕ್ಲಾರಿಟಿ ತಗೊಳ್ತೀನಿ. ರಂಗಸ್ವಾಮಿ ಸರ್ ಬರ್ತೀನಿ ಖಂಡಿತ. ನೋಡಿ, ಯಾವುದೇ ನಿಯಮಗಳು ತಂದ್ರು, ಏನೇ ಚೇಂಜಸ್ ಮಾಡಿದ್ರು ಕೂಡ, ನೀವು ಏನೇ ಹೆಚ್ಚುವರಿ ಶುಲ್ಕ ಹಾಕ್ತೀರಿ ಅಂದ್ರೂ ಕೂಡ ಸಫರ್ ಆಗೋದು ಯಾರು ಗೊತ್ತಾ? ಆಗೇನ್ ಬಡ ಮತ್ತು ಮಧ್ಯಮ ವರ್ಗದವರು. ನೀವು ಬ್ಲಾಕ್ ಮನಿ ಆಚೆ ತಂದ್ಬಿಡ್ತೀವಿ, ಭ್ರಷ್ಟಾಚಾರವನ್ನ ತಡೆಗಟ್ಬಿಡ್ತೀವಿ, ಇರೋ ದುಡ್ಡು ಕಪ್ಪು ಹಣವನ್ನ ಆಚೆ ತಂದ್ಬಿಡ್ತೀವಿ ಅಂತ ಶಪಥ ಮಾಡಿದ್ರಿ. ಕರೆಕ್ಟ್. ಎಷ್ಟು ಬ್ಲಾಕ್ ಮನಿ ಹೊರಗಡೆ ಬಂದಿದೆ ಅನ್ನೋದು ಕೂಡ ಪ್ರಶ್ನೆ ಅಲ್ವಾ? ನಿಮಗೆ ಮೋಸ ಮಾಡಬೇಕು, ನಾವು ಟ್ಯಾಕ್ಸ್ ಕಟ್ಟಲ್ಲ, ನಾವು ಗೌರ್ಮೆಂಟ್ಗಳಿಗೆ ವಂಚನೆ ಮಾಡಬೇಕು, ನಾವು ಹಿಂಗೆ ವ್ಯವಹಾರ ಮಾಡಬೇಕು ಅನ್ನೋರು ಯಾರು ಕೂಡ ತೋರಿಸ್ಕೊಂಡೇ ಇಲ್ಲ. ಹಂಗೆ ವ್ಯವಹಾರಗಳು ಆಗ್ತಾ ಇದೆ, ಟ್ರಾನ್ಸ್ಪರೆನ್ಸಿನೇ ಇಲ್ಲ ಬಹುತೇಕ ವ್ಯವಹಾರಗಳಿಗೆ. ಅಗೇನ್ ಸಫರ್ ಆಗೋದು, ಅಗೇನ್ ದುಡ್ಡು ಕಟ್ತಾ ಇರೋದು, ಅಗೇನ್ ಗೌರ್ಮೆಂಟ್ಗಳಿಗೆ ದುಡ್ಡು ಹೋಗ್ತಾ ಇರೋದು ಇದೆ. ಮತ್ತು ಬಡ ಮಧ್ಯಮ ವರ್ಗದವರು ಯಾರು ಪ್ರಾಮಾಣಿಕವಾಗಿ ಇರುವ ನಿಯಮಗಳನ್ನ ಫಾಲೋ ಮಾಡ್ತೀವಿ ಅಂತಾರಲ್ಲ ಅಂಥವ್ರು ಮಾತ್ರ.